ವರ್ಗಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಲಿಕೆ ಚಾಪ್ಟರು. ಒಂದು ಕಲಿಕೆ ಚಾಪ್ಟರ್ ಮೇಲೆ, ಕಲಿಕಾ ವರ್ಗಾವಣೆಯ ಮೇಲೆ TET-ನಲ್ಲಿ PSTR, GPSTR ಮತ್ತು HSTR ನಲ್ಲಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆ ಮತ್ತು ಉತ್ತರದ ಮುಖಾಂತರ ನಾವು ಇವತ್ತು ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ ಮತ್ತು ಶೂನ್ಯ ವರ್ಗಾವಣೆ ಎಂದರೆ ಏನು, ಅದೇ ರೀತಿ ಕಲಿಕಾ ವರ್ಗಾವಣೆ ಎಂದರೇನು ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಅನುಭವ ಅಥವಾ ತರಬೇತಿಯ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ತುಲನಾತ್ಮಕ ಅಥವಾ ಶಾಶ್ವತ ಕಾಯಂ ಬದಲಾವಣೆಯನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು ಕಲಿಕೆ ಅಂತೇಳಿ ಕರಿತಕ್ಕಂಥದ್ದು. ಅಂದ್ರೆ ನಾವು ಹೊಸದೇನಾದರೂ ಕಲಿತಾಗ ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಬದಲಾವಣೆ ಕೆಲ ಕಾಲ ಉಳಿದರೆ ಅದನ್ನೇ ಏನಂತೇಳಿ ಕರೀತಾರಂದ್ರ ಕಲಿಕೆ ಅಂತೇಳಿ ಕರಿತಕ್ಕಂಥದ್ದು. ಉದಾಹರಣೆಗೆ ನೋಡ್ತೀವಿ, ಮೊದಲು ಸೈಕಲ್ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ನಂತರ ಅಭ್ಯಾಸ ಮಾಡಿದ ಮೇಲೆ ಸುಲಭವಾಗಿ ಓಡಿಸ್ತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಮೊದಲು ಸೈಕಲ್ ಓಡಿಸ್ಲಿಕ್ಕೆ ಬರ್ತಾ ಇರಲಿಲ್ಲ, ನಂತರ ಅವನು ನಿರಂತರವಾಗಿ ಅಭ್ಯಾಸವನ್ನ ಮಾಡಿ ಬಿದ್ದು ಎದ್ದು ಏನದಂದ್ರ ಬ್ಯಾಲೆನ್ಸ್ ಮಾಡೋದು ಕಲಿತಕ್ಕಂಥದ್ದು ನೋಡ್ತೀವಿ. ನಂತರ ಏನದಂದ್ರ ಸುಲಭವಾಗಿ ಓಡಿಸ್ತಕ್ಕಂಥದ್ದು. ಇಲ್ಲಿ ಅರ್ಥವನ್ನ ಮಾಡ್ಕೋಬೇಕು. ಮೊದಲು ಸೈಕಲ್ ಓಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಅವನಿಗೆ ಸೈಕಲ್ ಕಲಿಕೆ ಆಗಿಲ್ಲ ಅಂತ ಹೇಳಿ ಅರ್ಥ. ನಂತರ ಅವನು ಅಭ್ಯಾಸ ಮಾಡಿದಾಗ, ನಿರಂತರವಾಗಿ ಅಭ್ಯಾಸವನ್ನ ಮಾಡಿದಾಗ ಅವನಿಗೆ ಅನುಭವ ಆಯ್ತು. ಅನುಭವ ಆದಾಗ ಏನಾಗ್ತದೆ ಅಂದ್ರ ವರ್ತನೆಯಲ್ಲಿ ಬದಲಾವಣೆಯನ್ನ ಆಗ್ತಕ್ಕಂಥದನ್ನೇ ಏನಂತೇಳಿ ಕರೀತಾರಂದ್ರೆ ಇಲ್ಲಿ ಕಲಿಕೆ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಕಲಿಕೆ ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಲಿಕೆ ಅಂದ್ರೆ ಅನುಭವದ ಮೂಲಕ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಏನಂತೇಳಿ ಕರೀತಾರಂದ್ರ ಕಲಿಕೆ ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರ ಕಲಿಕೆ ವರ್ಗಾವಣೆ, ಈ ಒಂದು ಕಲಿಕಾ ವರ್ಗಾವಣೆ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನ, ಕೌಶಲ್ಯ ಅಥವಾ ಮನೋಭಾವವನ್ನ ಇನ್ನೊಂದು ಹೊಸ ಸನ್ನಿವೇಶಕ್ಕೆ ಅನ್ವಯಿಸುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಉತ್ತರ ಕಲಿಕಾ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಕಲಿಕಾ ವರ್ಗಾವಣೆ ಅಂದ್ರೆ ಗೊತ್ತಿರಬೇಕು, ಒಂದು ವಿಷಯದಲ್ಲಿ ಕಲಿತ ಜ್ಞಾನ ಅಥವಾ ಕೌಶಲ್ಯವನ್ನ ಮತ್ತೊಂದು ಪರಿಸ್ಥಿತಿಯಲ್ಲಿ ಬಳಸ್ತಕ್ಕಂಥದನ್ನೇ ಏನಂತೇಳಿ ಕರೀತಾರಂದ್ರ ಕಲಿಕೆ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ ನೋಡೋದಾದ್ರೆ, ಸೈಕಲ್ ಕಲ್ತಿರ್ತಕ್ಕಂಥದ್ದು ಅಂದ್ರೆ ಸೈಕಲ್ ಓಡಿಸಲು ಕಲಿತಿದ್ರೆ ಬೈಕ್ ಕೂಡ ಸುಲಭವಾಗಿ ಓಡಿಸುವುದನ್ನ ಕಲಿತಕ್ಕಂಥದ್ದು. ಅದೇ ರೀತಿಯಾಗಿ ಕನ್ನಡವನ್ನ ಬರೆಯಲು ಕಲಿತಿದ್ರೆ ಇಂಗ್ಲಿಷ್ ಕೂಡ ಸುಲಭವಾಗಿ ಬರಿತಕ್ಕಂಥದ್ದು ಇದಕ್ಕ ಉದಾಹರಣೆ. ಅಂದ್ರೆ ಒಂದು ವಿಷಯ ಕಲಿತಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಕೌಶಲ್ಯ ಕಲಿತಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೊಂದು ಪರಿಸ್ಥಿತಿಯಲ್ಲಿ ಅದನ್ನ ಬಳಸತಕ್ಕಂಥದನ್ನೇ ಏನಂತೇಳಿ ಕರೀತಾರಂದ್ರ ಕಲಿಕಾ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಮೊದಲಿನ ಕಲಿಕೆಯು ನಂತರದ ಹೊಸ ಕಲಿಕೆಗೆ ಸಹಾಯ ಮಾಡಿದರೆ ಅಥವಾ ಅದನ್ನ ಸುಲಭಗೊಳಿಸಿದರೆ ಅದನ್ನ ಯಾವ ರೀತಿಯ ವರ್ಗಾವಣೆ ಎನ್ನುತ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಮೊದಲು ಕಲಿತಂತಹ ಕಲಿಕೆ ನಂತರ ಇನ್ನೊಂದು ಹೊಸದನ್ನ ಕಲಿಯುವಾಗ ಆ ಒಂದು ಕಲಿಕೆಯನ್ನ ಸುಲಭಗೊಳಿಸಿದರೆ ಅದನ್ನು ಯಾವ ರೀತಿಯ ವರ್ಗಾವಣೆ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಉತ್ತರ ಧನಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಕಲಿತಂತಹ ಜ್ಞಾನ ಅಥವಾ ಕೌಶಲ್ಯ ಆಗಿರ್ಬೋದು ಹೊಸ ಕಲಿಕೆಗೆ ಸಹಾಯ ಮಾಡಿದರೆ ಅದನ್ನ ಏನಂತೇಳಿ ಕರೀತಾರಂದ್ರ ಧನಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿಗೆ ಸರಳವಾಗಿ ಅರ್ಥವನ್ನ ಮಾಡ್ಕೋಬೇಕು. ಹಳೆಯ ಜ್ಞಾನ ಹೊಸದನ್ನ ಕಲಿಯಲು ಸಹಾಯ ಮಾಡಿದರೆ ಇದನ್ನ ಏನಂತೇಳಿ ಕರೀತಾರಂದ್ರ ಧನಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ, ಒಂದು ಭಾಷೆ ಕಲಿತಿದ್ರೆ ಈ ಒಂದು ಕಲಿತಂತಹ ಭಾಷೆ ಇನ್ನೊಂದು ಭಾಷೆ ಕಲಿಯಲು ಸಹಾಯ ಮಾಡಿದರೆ ಅದನ್ನ ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಸಹಾಯವನ್ನ ಮಾಡಿದ್ರೆ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಧನಾತ್ಮಕ ಕಲಿಕೆ ಅಂತೇಳಿ ಕರಿತಕ್ಕಂಥದ್ದು. ಒಂದು ವೇಳೆ ಇದು ಅಡ್ಡಿಪಡಿಸಿದ್ರೆ ಏನಂತೇಳಿ ಕರೀತಾರ ಅಂತ ಹೇಳಿ ಕಾಮೆಂಟ್ ನ ಮಾಡಿ. ಅದೇ ರೀತಿಯಾಗಿ ನೋಡ್ತೀವಿ, ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಹಣದ ಲೆಕ್ಕ ಹಾಕಲು ಅಂದ್ರೆ ನಾವು ಶಾಲೆಯಲ್ಲಿ ಕೂಡಿಸುವುದನ್ನ, ಕಳೆಯುವುದನ್ನ ಅಥವಾ ಭಾಗಾಕಾರವನ್ನ ಮಾಡತಕ್ಕಂಥದ್ದಾಗಿರ್ಬೋದು, ಗುಣಕಾರವನ್ನ ಮಾಡತಕ್ಕಂಥದ್ದಾಗಿರ್ಬೋದು, ಕಲಿತಿದ್ದಂತಹ ಜ್ಞಾನವನ್ನ ಅಂದ್ರೆ ಹೊಸ ಸನ್ನಿವೇಶದಲ್ಲಿ ಅಥವಾ ಹೊಸ ಪರಿಸ್ಥಿತಿಯಲ್ಲಿ ಅಥವಾ ಇನ್ನೊಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಶಾಪಿಂಗ್ ಸಮಯದಲ್ಲಾಗಿರ್ಬೋದು ಅಥವಾ ಅಂಗಡಿಯಲ್ಲಿ ನಾವು ಕಿರಾಣ ಸಾಮಾನು ತೆಗೆದುಕೊಳ್ಳೋ ಸಮಯದಲ್ಲಿ ನಾವು ಈ ಒಂದು ಜ್ಞಾನವನ್ನ ಉಪಯೋಗಿಸಿದ್ರೆ ಅದನ್ನ ಏನಂತೇಳಿ ಕರೀತಾರಂದ್ರ ಈ ಒಂದು ಶಾಲೆಯಲ್ಲಿ ಕಲಿತಂತಹ ಜ್ಞಾನ ಈ ಒಂದು ಶಾಪಿಂಗ್ ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅಂಗಡಿಯಲ್ಲಿ ಇದನ್ನ ನಾವು ಬಳಸಿದ್ರೆ ಅದನ್ನ ಏನಂತೇಳಿ ಕರಿಬಹುದು ಇಲ್ಲಿ ಕಲಿಕೆ ವರ್ಗಾವಣೆ ಆಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಧನಾತ್ಮಕ ವರ್ಗಾವಣೆ ಆದ್ರೆ ಅದನ್ನ ಧನಾತ್ಮಕ ವರ್ಗಾವಣೆ ಅಂತೇಳಿ ಕರಿತಕ್ಕಂಥದ್ದು.
ಇಲ್ಲಿಗೆ ಸರಳವಾಗಿ ಅರ್ಥವನ್ನ ಮಾಡ್ಕೋಬೇಕು. ಹಳೆಯ ಅನುಭವ ಹೊಸ ಕೆಲಸಕ್ಕೆ ಸುಲಭವಾಗಿ ಸಹಾಯಕವಾಗ್ತಿದೆ ಅಂದ್ರೆ ಧನಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಸೈಕಲ್ ತುಳಿಯಲು ಕಲಿತ ವ್ಯಕ್ತಿಗೆ ಮೋಟಾರ್ ಸೈಕಲ್ ಕಲಿಯುವುದು ಸುಲಭವಾಗುವುದು ಯಾವ ವರ್ಗಾವಣೆಗೆ ಉದಾಹರಣೆ ಅಂತಕ್ಕಂಥದ್ದು. ಈಗಾಗಲೇ ಅವನು ಸೈಕಲ್ ಅನ್ನ ಕಲಿತಿದ್ದಾನೆ, ನೆಕ್ಸ್ಟ್ ಮೋಟಾರ್ ಸೈಕಲ್ ನ ಕಲಿಯುವುದು ಸುಲಭವಾಗುವುದು ಯಾವ ವರ್ಗಾವಣೆಗೆ ಉದಾಹರಣೆ ಅಂತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು ಧನಾತ್ಮಕ ವರ್ಗಾವಣೆ. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಸೈಕಲ್ ಓಡಿಸುವುದರಲ್ಲಿ ಕಲಿತ ಸಮತೋಲನ. ಅದೇ ರೀತಿಯಾಗಿ ಮೋಟಾರ್ ಸೈಕಲ್, ಒಂದು ಸೈಕಲ್ ಮತ್ತು ಮೋಟಾರ್ ಸೈಕಲ್ ಎರಡರಲ್ಲಿ ಏನದಂದ್ರ ವ್ಯತ್ಯಾಸ ಬಂದ್ಬಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಒಂದು ಬ್ಯಾಲೆನ್ಸ್ ಮಾಡೋದು ಕಲಿತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು. ಹಾಗಾದ್ರ ಮೊದಲು ಸೈಕಲ್ ಓಡಿಸುವುದರಲ್ಲಿ ಕಲಿತಂತ ಬ್ಯಾಲೆನ್ಸ್ ಮಾಡೋದನ್ನ ಕಲಿತಿದ್ದಾನೆ. ಈಗ ಅವನು ಮೋಟಾರ್ ಸೈಕಲ್ ನ ಕಲಿಬೇಕಾದ್ರೆ ಈ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕಲಿತಿದ್ದು ಈಗ ಮೋಟಾರ್ ಸೈಕಲ್ ಓಡಿಸುವುದರಲ್ಲಿ ಅವನಿಗೆ ಸುಲಭವಾಗ್ತಿದೆ ಅಂದ್ರೆ ಇಲ್ಲಿ ಹಳೆಯ ಕಲಿಕೆ ಅನ್ನೋದಂದ್ರ ಹೊಸ ಕಲಿಕೆಗೆ ಸಹಾಯ ಮಾಡಿದರೆ ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಧನಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಇವಾಗ ಈಗಾಗಲೇ ನೋಡಿದೆವು ಕಲಿಕೆಗೆ ಸಹಾಯಕ ಮಾಡಿದರೆ ಧನಾತ್ಮಕ ಕಲಿಕೆ ಅಂತ ಹೇಳಿ ನೋಡಿದೆವು. ಅದೇ ರೀತಿಯಾಗಿ ಒಂದು ಹೊಸ ಕಲಿಕೆ ಕಲಿಯಲು ಅಡ್ಡಿಪಡಿಸಿದರೆ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಅಥವಾ ಯಾವ ರೀತಿಯ ಕಲಿಕೆ ಎಂದು ಕರೆಯುತ್ತಾರೆ ಅಂತ ಹೇಳಿ ನೋಡೋಣ. ಮೊದಲಿನ ಕಲಿಕೆಯು ನಂತರದ ಹೊಸ ಕಲಿಕೆಗೆ ಅಡ್ಡಿಯನ್ನು ಉಂಟು ಮಾಡಿದರೆ ಅಥವಾ ತೊಂದರೆಯನ್ನ ನೀಡಿದರೆ ಅದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಮೊದಲ ಕಲಿತಂತಹ ಕಲಿಕೆ, ಈಗಾಗಲೇ ನಾನು ಸೈಕಲ್ನ ಓಡಿಸುವುದನ್ನ ಕಲಿತಿದ್ದೀನಿ, ನೆಕ್ಸ್ಟ್ ಈಗ ನಾನು ಬೈಕನ್ನ ಓಡಿಸಬೇಕು. ಆ ಒಂದು ಬೈಕನ್ನ ಓಡಿಸೋ ಸಂದರ್ಭದಲ್ಲಿ ಬ್ರೇಕು ಮತ್ತು ಕ್ಲಚ್ ಆಗಿರ್ಬೋದು ಇವೆರಡರಲ್ಲಿ ವ್ಯತ್ಯಾಸವನ್ನ ಕಾಣ್ತಕ್ಕಂಥದ್ದು ನೋಡ್ತೀವಿ. ಬೇಕನ್ನ ಹಾಕ್ಬೇಕಾದ್ರೆ ಕ್ಲಚ್ ಹಿಡಿತಾ ಇದ್ರೆ ಈ ಒಂದು ಇಲ್ಲಿ ಅಡ್ಡಿಯನ್ನ ಉಂಟು ಮಾಡಿದ್ರೆ ಅದನ್ನ ಯಾವ ರೀತಿಯ ಕಲಿಕೆ ಎಂದು ಕರೆಯುತ್ತಾರೆ ಅಂದ್ರೆ ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ, ಇದನ್ನ ಋಣಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಈಗ ಬ್ರೇಕ್ ಹೊಡಿಬೇಕಾದ್ರೆ ಅವನಿಗೆ ಏನಾಗಿದೆ ಅಂದ್ರೆ ಕ್ಲಚ್ ಹಿಡಿಬೇಕು, ಕ್ಲಚ್ ಹಿಡಿಬೇಕಾದ್ರೆ ಗೇರ್ ಹಾಕ್ಬೇಕಾಗ್ತಕ್ಕಂಥದ್ದು ನೋಡ್ತೀವಿ. ಕ್ಲಚ್ ಹಿಡಿದಾಗ ಅವನು ಪುನಃ ಬ್ರೇಕ್ ಒತ್ತಬೇಕಂದಾಗ ಅವನು ಕ್ಲಚ್ ಒತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಋಣಾತ್ಮಕ ವರ್ಗಾವಣೆ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಋಣಾತ್ಮಕ ವರ್ಗಾವಣೆ ಅಂದ್ರೆ ಏನು ಅಂತ ಹೇಳೋಣ. ಹಳೆಯದಾಗಿ ಕಲಿತಂತಹ ಜ್ಞಾನ ಅಥವಾ ಅಭ್ಯಾಸವು ಹೊಸ ಕಲಿಕೆಗೆ ಅಡ್ಡಿಯನ್ನ ಉಂಟು ಮಾಡಿದರೆ ಅದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಋಣಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಉದಾಹರಣೆ ನೋಡ್ತೀವಿ. ಹಳೆಯ ಅಭ್ಯಾಸ ಅಥವಾ ಹೊಸದನ್ನ ಕಲಿಯಲು ತಡೆಯನ್ನ ಮಾಡಿದರೆ ಇದನ್ನ ಋಣಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ ಮೊಬೈಲ್ನಲ್ಲಿ ನಾನು ಟೈಪನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ವೇಗವಾಗಿ ಟೈಪನ್ನ ಮಾಡ್ತಾ ಇದ್ದೀನಿ, ಆದರೆ ನನಗೆ ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ಟೈಪನ್ನ ಮಾಡುವಂದಾಗ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಇಲ್ಲಿ ಹಳೆಯ ಅಭ್ಯಾಸ ಏನದಂದ್ರ ಹೊಸದನ್ನ ಕಲಿಯುವಾಗ ಅಡ್ಡಿಪಡಿಸ್ತಾ ಇದೆ ಅಂದ್ರೆ ಇದಕ್ಕೆ ಋಣಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಎಡಭಾಗದಲ್ಲಿ ವಾಹನ ಓಡಿಸುವ ಅಭ್ಯಾಸ ಇದ್ದವರಿಗೆ ಬಲಭಾಗದಲ್ಲಿ ವಾಹನವನ್ನ ಸ್ಟೇರಿಂಗ್ ಅನ್ನ ಇರ್ತಕ್ಕಂಥ ವಾಹನವನ್ನ ನೀಡಿದರೆ ಅವಾಗ ಏನಾಗ್ತದೆ ಅವರಿಗೆ ಇಲ್ಲಿ ಗೊಂದಲವನ್ನ ಉಂಟು ಮಾಡ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಹಳೆಯ ಅಭ್ಯಾಸ ಹೊಸ ಕಲಿಕೆಗೆ ಅಡ್ಡಿಯನ್ನ ಉಂಟು ಮಾಡಿದರೆ ಏನಂತೇಳಿ ಕರೀತಾರೆ ಅಂದ್ರೆ ಋಣಾತ್ಮಕ ಕಲಿಕೆ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತೀವಿ. ಭಾರತದಲ್ಲಿ ಕಾರು ಓಡಿಸಲು ಕಲಿತ ವ್ಯಕ್ತಿ ಬಲಗಡೆಯ ಸ್ಟೇರಿಂಗ್, ಅಮೆರಿಕದಲ್ಲಿ ಕಾರು ಓಡಿಸಲು ಎಡಗಡೆ ಸ್ಟೇರಿಂಗ್ ಕಷ್ಟಪಡುವುದು ಯಾವ ರೀತಿಯ ವರ್ಗಾವಣೆ ಅಂತಕ್ಕಂಥದ್ದು. ಇದು ಋಣಾತ್ಮಕ ಕಲಿಕೆಯೋ ವರ್ಗಾವಣೆಯೋ ಅಥವಾ ಇದು ಧನಾತ್ಮಕ ಕಲಿಕೆ ವರ್ಗಾವಣೆ ಅಂತೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು. ಉತ್ತರ ಬಂದ್ಬಿಟ್ಟು ಋಣಾತ್ಮಕ ವರ್ಗಾವಣೆ. ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ತೀವಿ ಲೆಫ್ಟ್ ಸೈಡಿಗೆ ಏನದಂದ್ರೆ ಡ್ರೈವಿಂಗ್ ಸ್ಟೇರಿಂಗ್ ಇರ್ತಕ್ಕಂಥದ್ದು ನೋಡ್ತೀವಿ. ಆದರೆ ಹೊರ ದೇಶಗಳಲ್ಲಿ ಸ್ಟೇರಿಂಗ್ ಇರ್ತಕ್ಕಂಥದ್ದು ರೈಟ್ ಸೈಡ್ ಇರ್ತಕ್ಕಂಥದ್ದು ನೋಡ್ತೀವಿ. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಡ್ರೈವರ್ಗಳು ಏನಂತಂದ್ರೆ US ನಲ್ಲಿ ಇರ್ತಕ್ಕಂಥ ರೈಟ್ ಸೈಡ್ ಕಾರ್ನ ಓಡಿಸುವಾಗ ಸ್ವಲ್ಪ ಗೊಂದಲ ಉಂಟಾಗ್ತಾ ಇದೆ ಅಂದ್ರೆ ಅಲ್ಲಿ ತಪ್ಪುಗಳು ಆಗ್ತಾ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅಂದ್ರೆ ಋಣಾತ್ಮಕ ವರ್ಗಾವಣೆ ಆಗ್ತಕ್ಕಂಥದ್ದು. ಅಂದ್ರೆ ಹಳೆಯ ಕಲಿಕೆ ಅನ್ನೋದಂದ್ರೆ ಇಲ್ಲಿ ಹೊಸ ಕಲಿಯುವಾಗ ಅಡ್ಡಿಯನ್ನ ಪಡಿಸ್ತಾ ಇದೆ ಅಂದ್ರೆ ಏನಂತೇಳಿ ಕರೀತಾರಂದ್ರ ಋಣಾತ್ಮಕ ವರ್ಗಾವಣೆ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಈಗಾಗಲೇ ನಾವು ನೋಡಿದೀವಿ ಧನಾತ್ಮಕ ಕಲಿಕೆ ಅಂದ್ರೆ ಏನು ಅಂತ ಹೇಳಿ ನೋಡಿದೀವಿ, ಋಣಾತ್ಮಕ ಕಲಿಕೆ ಅಂದ್ರೆ ಏನು ಅಂತ ಹೇಳಿ ನೋಡಿದೀವಿ. ಇವಾಗ ಮೂರನೇದು ಶೂನ್ಯ ವರ್ಗಾವಣೆ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಮೊದಲಿನ ಕಲಿಕೆಯ ನಂತರವು ಕಲಿಕೆಯ ಮೇಲೆ
ಯಾವುದೇ ರೀತಿಯ ಪ್ರಭಾವ ಬೀರದಿದ್ದರೆ ಅದನ್ನು ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಅಂದರೆ ಈಗಾಗಲೇ ನಾನು ಸೈಕಲ್ನ ಓಡಿಸುವುದನ್ನು ಕಲಿತಿದ್ದೀನಿ, ನಂತರ ಈಗ ನಾನು ಇದನ್ನ ಕಲಿಯಬೇಕು. ಇದನ್ನ ಕಲಿಯಬೇಕಾದ್ರೆ ಈ ಒಂದು ಹಿಂದೆ ಕಲಿತಂತ ಕಲಿಕೆ ನಾನು ಬೈಕನ್ನು ಓಡಿಸ್ತಕ್ಕಂಥದ್ದು ಕಲಿತಿದ್ದೀನಿ. ಆದರೆ ಇದನ್ನ ಕಲಿಯುವಾಗ ಹಿಂದೆ ಕಲಿತ ಜ್ಞಾನವನ್ನ ಈಗ ನನಗೆ ಯಾವುದೇ ರೀತಿಯ ಒಂದು ಇದನ್ನ ಕಲಿಯುವಾಗ ಪ್ರಭಾವ ಬೀರದಿದ್ರೆ ಇದನ್ನ ಏನಂತೇಳಿ ಕರೀತಾರಂದ್ರ ಉತ್ತರ ಬಂದ್ಬಿಟ್ಟು ಶೂನ್ಯ ವರ್ಗಾವಣೆ ಅಂತೇಳಿ ಕರಿತಕ್ಕಂಥದ್ದು. ಅಂದ್ರೆ ಶೂನ್ಯ ವರ್ಗಾವಣೆ ಅಂದ್ರೆ ಹಳೆಯದಾಗಿ ಕಲಿತಂತಹ ಜ್ಞಾನ ಅಥವಾ ಕೌಶಲ್ಯ ಆಗಿರ್ಬೋದು, ಹೊಸ ಕಲಿಕೆಗೆ ಯಾವುದೇ ಪರಿಣಾಮವನ್ನು ಬೀರದಿದ್ದರೆ ಅದನ್ನ ಏನಂತೇಳಿ ಕರೀತಾರಂದ್ರ ಶೂನ್ಯ ವರ್ಗಾವಣೆ ಅಂತೇಳಿ ಕರಿತಕ್ಕಂಥದ್ದು. ಉದಾಹರಣೆ ನೋಡ್ತೇವೆ, ಒಬ್ಬ ಮಗು ಈಜುವುದನ್ನ ಕಲಿತಿದೆ. ಈಗ ಅದು ಗಣಿತವನ್ನ ಕಲಿಯಲು ಶುರು ಮಾಡಿದಾಗ ಈ ಒಂದು ಈಜನ್ನ ಕಲಿತಿತ್ತದು ಗಣಿತಕ್ಕೆ ಕಲಿಯುವಾಗ ಯಾವುದೇ ರೀತಿಯ ಸಹಾಯವನ್ನ ಮಾಡ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಪರಿಣಾಮವು ಕೂಡ ಬೀರ್ತಾ ಇಲ್ಲ. ಅಂದ್ರೆ ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು, ಇದು ಯಾವ ರೀತಿಯ ವರ್ಗಾವಣೆ ಅಂದ್ರೆ ಶೂನ್ಯ ವರ್ಗಾವಣೆ. ಪ್ರಶ್ನೆ, ದೇಹದ ಒಂದು ಭಾಗದಿಂದ ಕಲಿತ ಕೌಶಲ್ಯವು ಅದೇ ದೇಹದ ಇನ್ನೊಂದು ಭಾಗಕ್ಕೆ ವರ್ಗಾವಣೆ ಆಗುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಈ ರೀತಿಯ ಬದಲಾವಣೆಯನ್ನು ಏನೆನ್ನುತ್ತಾರೆ ಅಂದ್ರೆ ಉತ್ತರ ಬಂದ್ಬಿಟ್ಟು ದ್ವಿಪಾರ್ಶ್ವ ವರ್ಗಾವಣೆ. ಉದಾಹರಣೆಗೆ ನಾನು ಈಗ ರೈಟ್ ಹ್ಯಾಂಡ್ ನಲ್ಲಿ ಬರಿತಾ ಇದ್ದೀನಿ ಅಂದ್ರೆ ಅದೇ ರೀತಿಯಾಗಿ ಈಗ ನಾನು ರೈಟ್ ಹ್ಯಾಂಡ್ ನಲ್ಲಿ ಬರಿತಕ್ಕಂಥ ಕೌಶಲ್ಯವನ್ನ ಕಲಿತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಲೆಫ್ಟ್ ಹ್ಯಾಂಡ್ ನಲ್ಲಿಯೂ ಸಹ ನಾನು ಈ ಒಂದು ಬರಲಿಕ್ಕೆ ನನಗೆ ಸಹಾಯವಾಗ್ತಾ ಇದೆ. ಅಂದ್ರೆ ಇದನ್ನ ಏನಂತೇಳಿ ಕರೀತಾರಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದ್ವಿಪಾರ್ಶ್ವ ವರ್ಗಾವಣೆ ಅಂತೇಳಿ ಕರಿತಕ್ಕಂಥದ್ದು. ಅಂದ್ರೆ ಒಂದು ಕೈಯಲ್ಲಿ ಕಲಿತಿದ್ದು ಇನ್ನೊಂದು ಕೈಯೂ ಕೂಡ ಬರ್ತಾ ಇದೆ ಅಂದ್ರೆ ಸಹಾಯಕವಾಗ್ತಾ ಇದೆ. ಅಂದ್ರೆ ಉದಾಹರಣೆಗೆ ನಾನು ಬಲಗೈಯಿಂದ ಡ್ರೈವಿಂಗ್ ಮಾಡೋದನ್ನ ಕಲಿತಿದ್ರೆ ಈ ಒಂದು ಡ್ರೈವಿಂಗ್ ಮಾಡೋದು ಎಡಗೈಯಿಂದ ಕೂಡ ನಾನು ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಅಂದ್ರೆ ದೇಹದ ಒಂದು ಭಾಗದಿಂದ ಕಲಿತಂತಹ ಕೌಶಲ್ಯವು ದೇಹದ ಇನ್ನೊಂದು ಭಾಗಕ್ಕೆ ವರ್ಗಾವಣೆ ಆದ್ರೆ ಏನಂತೇಳಿ ಕರೀತಾರಂದ್ರ ದ್ವಿಪಾರ್ಶ್ವ ವರ್ಗಾವಣೆ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬಲಗೈಯಿಂದ ಬರೆಯಲು ಕಲಿತ ವ್ಯಕ್ತಿಯು ತನ್ನ ಎಡಗೈಯಿಂದಲೂ ಬರೆಯಲು ಶಕ್ತನಾಗುವುದು ಯಾವ ವರ್ಗಾವಣೆ ಅಂದ್ರೆ ಇದನ್ನ ದ್ವಿಪಾರ್ಶ್ವ ವರ್ಗಾವಣೆ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದೆ ಉಳಿದಂತಹ ಪ್ರಶ್ನೆಗಳನ್ನು ಪಾರ್ಟ್ 2 ನಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್